व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयात् अनघवहिमा मानसे वागधीशः नमस्ते प्राणेश प्रणतविभवायावनिमगाः नमस्वामिन् रामप्रियतमानमन् गुरुगुण नमस्तुभ्यं भीमप्रबलतमकृष्णेष्ट भगवन्नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ॐ सहस्रशीर्षा पुरुषः सहस्राक्षः सहस्रपात् स भूमिं विश्वतो वृत्वा अत्यतिष्ठद्दशाङ्गुलम्। नमस्त्वनन्ताय सहस्रमूर्तये सहस्रपादाक्षि शिरोर्बाहवे सहस्रनामने पुरुषाय शाश्वते सहस्रकोटियुगधारिणे नमः। ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಭಗವಂತನ 1000 ರೂಪದ ಚಿಂತನೆಯ 16ನೆಯ ಪ್ರವಚನ. ವಿಷ್ಣು ಸಹಸ್ರ ರೂಪನಾಮ ಸ್ತೋತ್ರದ 3ನೆಯ ಶ್ಲೋಕ. ಯೋಗೋ ಯೋಗವಿದಾಂನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹ ವಪುಃ ಶ್ರೀಮಾನ್. ನಾರಸಿಂಹ ವಪುಃ ಶ್ರೀಮಾನ್ ಹೇಳುವಾಗ ನಾರಸಿಂಹ ವಪುಃ ಶ್ರೀಮಾನ್ ಕೇಶವ ಪುರುಷೋತ್ತಮ, ಅದನ್ನು ಒಟ್ಟು ತಿಳಿಸುವಾಗ ಕೇಶವ ಪುರುಷೋತ್ತಮ. ಅದರಲ್ಲಿ 22ನೆಯ ನಾಮ ಶ್ರೀಮಾನ್ ಎನ್ನುವ ನಾಮ. ಅದರ ಚಿಂತನೆಯನ್ನು ನಾಮಚಂದ್ರಿಕೆಯ ಬನ್ನಂಜಿಯವರ 90ಯ ಸಂದರ್ಭದಲ್ಲಿ ನೋಡಿದ್ದೇವೆ. ಆದರೆ ಶ್ರೀಮಾನ್ ಎನ್ನುವ ನಾಮ ಕಳೆದ ಬಾರಿ ಪುರುಷ ಶಬ್ದ ಹೇಳಿದ ಹಾಗೆ ಭಗವಂತನ 1000 ರೂಪಗಳಲ್ಲಿ ಮತ್ತು 3ಕ್ಕೆ ಇದೆ. ಅಂದರೆ ದೇವರನ್ನು ಶ್ರೀಮಂತ 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 ಅಂತ 1000 ರೂಪಗಳಲ್ಲಿ 4 ರೂಪಗಳಿಗೆ ಕರೆದಿದ್ದಾರೆ. ಹಾಗಾಗಿ ಬಹಳ ಅರ್ಥಗಳು, ಅಂದರೆ ಕಮ್ಮಿ ಇಲ್ಲದೆ 400 ಅರ್ಥಗಳನ್ನು ನಾವು ಅನುಸಂಧಾನಕ್ಕೆ ತರಬೇಕು ಅಂತ ಅರ್ಥ. ತ್ರಯೋರ್ಥಾ ಸರ್ವವೇದೇಶು ದಶಾರ್ಥ ಸರ್ವಭಾರತೆ ಶತಾರ್ಥಾ ಅಂತ ಹೇಳಿಕೊಂಡು ನಿರಂತರ ಶತಾರ್ಥಕಂ ಅಂತ ವಿಷ್ಣು ಸಹಸ್ರನಾಮ ಅಪಿ ನಿರಂತರ ಶತಾರ್ಥಕಂ ಅಂತೇಳಿ ಕಮ್ಮಿ ಇಲ್ಲದೆ 3 ಅರ್ಥಗಳನ್ನು ವೇದಮಂತ್ರಗಳಿಗೆ ಪ್ರತಿಯೊಂದಕ್ಕೂ ನೋಡಲಿಕ್ಕೆ ಉಂಟು. ಮಹಾಭಾರತವು ಕಮ್ಮಿ ಇಲ್ಲದೆ 10 ಅರ್ಥಗಳಲ್ಲಿ ತೆರೆದುಕೊಳ್ಳುತ್ತದೆ. ದೇವರ 1000 ರೂಪಗಳ ನಾಮಗಳು ಒಂದೊಂದು ಸಹ ಕಮ್ಮಿ ಇಲ್ಲದೆ 100 ಅರ್ಥಗಳನ್ನು ಹೇಳುತ್ತದೆ, ಗುಣಗಳನ್ನು ಚಿಂತನೆ ನಡೆಸ್ತದೆ. ಅಂದರೆ 1000 ಭಗವಂತನ ರೂಪಗಳ ನಾಮಗಳ ಚಿಂತನೆಯನ್ನು ನಾವು 100 ಅರ್ಥಗಳಲ್ಲಿ ನೋಡಿಕೊಂಡರೆ 1,00,000 ಗುಣಚಿಂತನೆ ಮಾಡಿದಾಗ ಆಗ್ತದೆ. ಅಂದರೆ ಮಹಾಭಾರತಕ್ಕೆ ಅನುಗುಣ ಆಗ್ತದೆ. ಭಾರತದ ಶ್ಲೋಕ 1,00,000 ವೇದವ್ಯಾಸನಿಂದ ನಮ್ಮ ಲೋಕಕ್ಕೆ ನೀಡಲ್ಪಟ್ಟಂತಹ ಮಹಾಭಾರತಕ್ಕೆ ಈ ಸಂದರ್ಭಕ್ಕೆ ಅನುಗುಣವಾದ ಈ ಚಿಂತನೆ ವಾಸ್ತವವಾಗಿ. ಹಾಗಾಗಿ 4 ಬಾರಿ ಶ್ರೀಮಾನ್ 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 ಅಂತ ಬಂದಿದೆ ಅಂದರೆ ಕಮ್ಮಿ ಇಲ್ಲದೆ 400 ಗುಣಗಳ ಚಿಂತನೆ ಮಾಡಬೇಕು ಅಂತ ಕ್ರಮ. ಏಕಪ್ರಕಾರವಾಗಿ ಶ್ರೀ ಶಬ್ದಕ್ಕೆ ಅಷ್ಟು ಅರ್ಥಗಳ ಹೊಳಹು ಇದೆ, ಇರಲಿ. ಈ ಬಾರಿ ಮುಂದಿನ 3 ನಾಮಗಳನ್ನು ನಾವು ಯಾವತ್ತೂ ಹಾಗೆ ನೋಡ್ತಾ ಇದ್ದೇವಲ್ಲ, ಒಂದೇ ಕಡೆಯಲ್ಲಿ ಆ ನಾಮಗಳ ಚಿಂತನೆ ಮಾಡುವ ಮೂಲಕ ಏಕತ್ರಾರೂಢ ಆಗಲಿಕ್ಕೆ ಮನಸ್ಸಿನಲ್ಲಿ, ಮತ್ತಿಲ್ಲಾದರೆ ಹಿಂದೆ ಮುಂದೆ ಹೇಳಿದ್ದಾರೋ ಏನೋ ಹೇಳಿದಂತೆ ಆಗ್ತದೆ, ಹಾಗೆಲ್ಲ ನೋಡಲಿಕ್ಕೆ ಬರ್ತದೆ. ಹೊತ್ತಾಗಿರುವುದರಿಂದ ಸಮಸ್ಯೆ ಇಲ್ಲ. ಆದರೆ ಹೇಳಿಕೊಳ್ಳುವಲ್ಲಿ ಏಕತ್ರ ಅನುಸಂಧಾನ ಮಾಡಿಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ಅಂತ ಈ ರೀತಿಯಾಗಿ ಚಿಂತನೆಯನ್ನು ನಾನು ಹಾಗೆ ತಂದಿದ್ದೇನೆ. ಇದರಿಂದಾಗಿ ನಮಗೆ ನಾಮಗಳು ಮುಂದಕ್ಕೆ ಬಂದಾಗ
ಜಂಪ್ ಮಾಡಲಿಕ್ಕೆ ಆಗ್ತದೆ, ಅಂದರೆ ಮುಂದುವರಿಲಿಕ್ಕೆ ಆಗ್ತದೆ, ಆಗಿದೆ ಅಂತ ಹೇಳಲಿಕ್ಕೆ ಬರ್ತದೆ. ಮುಂದಿನ 3 ನಾಮಗಳು ಬನ್ನಂಜಿಯವರ ಹೊತ್ತಗೆಯ ಆಧಾರದಲ್ಲಿ 178, 221 ಮತ್ತು 617. ಹಾಗಾಗಿ 178ರ ಚಿಂತನೆಯನ್ನು ನೋಡಿಕೊಂಡಾಗ ಮುಂದಕ್ಕೆ ಅನಿರ್ದೇಶ್ಯ ಬಪು ಶ್ರೀಮಾನ್ ಅನ್ನುವಲ್ಲಿ 178 ಶ್ರೀಮಾನ್ ಶ್ರೀಮಾನಿತಿ ದ್ವಿತೀಯಂ ರೂಪಂ ಅಂತ ಬರೆದಿದ್ದಾರೆ. ದ್ವಾವಿಂಶಂ ಪ್ರಥಮಂ 22ನೇದ್ದು ಮೊದಲನೇದ್ದು ಅಂತ ತಿಳಿಸಿದ್ದಾರೆ. ಮುಂದಕ್ಕೆ 221ರದ್ದು ಹೌದು, 617ರದ್ದು ಹೌದು ಅಂತ ನಿರ್ದೇಶ ಮಾಡಿದ್ದಾರೆ. ಹೀಗಾಗಿ ಆಚೀಚೆ ನೋಡುವವರಿಗೆ ಅಲ್ಲಿಯೇ ಇದೆ ಎಲ್ಲಿ ಬರ್ತದೆ ಏನು ಬರ್ತದೆ ಅಂತ. ಇಲ್ಲಿ ಅರ್ಥ ಬರೆದಾಗ ಹಿರಣಮಯಂ ಬ್ರಹ್ಮಾಂಡಮೇವ ಯಸ್ಯ ಸ್ವಂ ಸಹ ಸರ್ವೇಶ್ವರ ಶ್ರೀಮಾನ್, ಇಲ್ಲಿ ಒಂದೇ ಅರ್ಥ ಬರೆದಿದ್ದಾರೆ. ಭಾಳ ಚಂದವಾದ ಒಂದು ಅನುಸಂಧಾನಕ್ಕೆ ಅರ್ಥ ಇದು. ಶ್ರೀಮಂತ ಎನ್ನುವ ಆಡುನುಡಿಯಲ್ಲಿ ಏನು ಅರ್ಥ ಇದೆ ಅದನ್ನು ಇಲ್ಲಿ ಹೊರಗೆ ತೋರಿಸಿಕೊಟ್ಟಿದ್ದಾರೆ. ದೇವರು ದೊಡ್ಡ ಶ್ರೀಮಂತನು ಅಂದರೆ ಬಡವನಲ್ಲ ಅಂತ, ಬಹಳ ದೊಡ್ಡ ಧನಿಕ ಅಂತ, ದುಡ್ಡಿದ್ದವ ಅಂತ. ಏನವನ ಸ್ವಂತ ದುಡ್ಡು, ಸ್ವಂ ಅಂದರೆ ಅವನ ವಸ್ತು ಅಂತ ಅರ್ಥ. ಪರಸ್ವವನ್ನು ಅಪಹಾರ ಮಾಡಬಾರ್ದು ಅಂತ ಹೇಳುವ ಶಬ್ದ ಕೇಳಿರ್ಬೋದು ನೀವು. ಪರಸ್ವ ಅಂದರೆ ಇನ್ನೊಬ್ಬರ ಸೊತ್ತು ಅಂತ ಅರ್ಥ. ಅವರ ದುಡಿಮೆಯಿಂದ ಅಥವಾ ಅವರ ಪ್ರಯತ್ನದಿಂದ ಸಂಪಾದಿತವಾದ ಸಂಗತಿ ಅಂತ ಅರ್ಥ. ಹಾಗಾಗಿ ದೇವಸ್ವ ಅಪಹಾರ ಮಾಡಿದ್ರೇನು ದಕ್ಕಿಸಿಕೊಳ್ಳಲಿಕ್ಕೆ ಬರ್ತದೆ, ಬ್ರಹ್ಮಸ್ವ ಅಪಹಾರ ಮಾಡಿದರೆ ಅದು ಜನ್ಮಾಂತರದಲ್ಲಿ ಹಿಡಿತದೆ ಅಂತ ಕೃಷ್ಣನ ಮಾತು. ಇದು ಯಾದವರಿಗೆ ಕೃಷ್ಣ ಕೊಟ್ಟ ಸಂದೇಶ, ನೃಗನ ಉಪಾಖ್ಯಾನದಲ್ಲಿ ಬರುವ ಒಂದು ಚಿಂತನೆ. ಹಾಗಾಗಿ ಬ್ರಹ್ಮಸ್ವಂತು ವಿಷಮ್ಮನ್ಯೇ ಅಂತ ಹೇಳುತ್ತಾನೆ. ಹಾಗೆ ಸ್ವ ಅಂದರೆ ಗೊತ್ತಾಯ್ತಲ್ಲ, ಸ್ವಾರ್ಜಿತವಾದದ್ದು, ಅವರ ಸೊತ್ತು, ಸ್ವಂತದ್ದು, ಅವರಿಗೆ ಸಂಬಂಧಪಟ್ಟದ್ದು. ಈಗ ಶ್ರೀಮಾನ್ ಅನ್ನುವಾಗ ದೇವರಿಗೆ ಅವರದ್ದೇ ಆದ ದೊಡ್ಡ ಸೊತ್ತು ಏನಿದೆ, ಸ್ವಂತದ್ದು. ಅವರಿಗೆ ಎಷ್ಟರ ಮಟ್ಟಿಗೆ ದೇವರು ಶ್ರೀಮಂತ, ಧನಿಕ, ದೊಡ್ಡವ, ಬಡವನಲ್ಲ ಅಂತ ಕೇಳಿದರೆ ನಮಗೆ ಯಾರಿಗೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲದಿರತಕ್ಕಂತಹ ಶ್ರೀಮಂತಿಗೆ ದೇವರದ್ದು ಅನ್ನುವಂತಹ ಒಂದು ಅರ್ಥ ಇಲ್ಲಿದೆ. ಯಾವುದು ಕೇಳಿದರೆ ಬ್ರಹ್ಮಾಂಡಮೇವ ಯಸ್ಯ ಸ್ವಂ. ಭಾಳ ಚೆನ್ನಾಗಿದೆ. ಇಡೀ ಬ್ರಹ್ಮಾಂಡವೇ ಅವನದ್ದು, ಇನ್ನೆಂಥ ಶ್ರೀಮಂತಿಗೆ ಹೇಳಬೇಕು ನಿಮಗೆ ಅಂತ. ಬ್ರಹ್ಮಾಂಡಮೇವ ಯಸ್ಯ ಸ್ವಂ ಏವಕಾರ ನೋಡಿ ಎಷ್ಟು ನಮ್ಮನ್ನು ಗಾಬರಿಗೊಳಿಸ್ತದೆ ಅಂತ. ಬ್ರಹ್ಮಾಂಡವೇ ಅವನದ್ದು ಅಂದಾಗ ನೋಡಿ, ಇನ್ನು ನಮ್ಮದು ಹೇಳಲಿಕ್ಕೆ ಎಂತುಂಟು ಕೇಳಿದಾಗೆ ನಾಚಿಕೆ ಆಗ್ತದೆ. ದೇವರ ಎದುರು ಯಾವನೊಬ್ಬನದ್ದು ಏನೂ ಇಲ್ಲ ಅಂತ ಹೇಳಲಿಕ್ಕೋಸ್ಕರ ಅವರು ಲೇವಡಿ ಮಾಡಿದ ಸೊತ್ತು ಏವಕಾರ. ಬ್ರಹ್ಮಾಂಡವೇ ಅವನದ್ದು ಆಗಿರುವಾಗ ಬ್ರಹ್ಮಾಂಡಮೇವ ಯಸ್ಯ ಸ್ವಂ ಸಹ ಸರ್ವೇಶ್ವರ, ಅವನು ಎಲ್ಲದರ, ಸರ್ವಶಬ್ದ ಇಲ್ಲಿ ಅವನು ಎಲ್ಲದರ ಒಡೆಯ, ಎಲ್ಲವೂ ಅವನದ್ದೇ. ಇಡೀ ಬ್ರಹ್ಮಾಂಡವೇ ಅವನದ್ದಾಗಿರುವಾಗ ಎಲ್ಲವೂ ಎಲ್ಲದಕ್ಕೂ ಅವನೇ ಸ್ವಾಮಿಯಾದಾಗ ನಿನ್ನದೇನುಂಟಯ್ಯ? ಏನಾದರೂ ಒಬ್ಬ ಧನಿಕನಾಗಬೇಕಾದ್ರೆ ಅವನಿಗೆ ಲಕ್ಷ್ಮೀ ಕೃಪಾ ಕಟಾಕ್ಷ ಭಾರಿ ಇರಬೇಕು. ಎಲ್ಲರೂ ಕೈ ತೋರಿಸ್ಲಿಕ್ಕೆ ಇಷ್ಟಪಡ್ತಾರೆ. ಯಾರತ್ತಾದರೂ ಕೇಳಿದರೆ ನಿಮಗೆ ಜ್ಯೋತಿಷ್ಯ ಬರ್ತದ ಹೇಳಿಕೊಂಡು ಕೈ ತೋರಿ, ಯಾಕೆ ಧನರೇಖೆ ಹೇಗುಂಟು ಹೇಳಿ ಎಂದು ಕತೆ. ಮೊದಲು ಅನ್ನರೇಖೆ ಸರಿ ಉಂಟ ನೋಡು, ಮತ್ತೆ ಧನರೇಖೆ. ಯಾಕೆಂದರೆ ತಿನ್ನುವುದು ದೇಹಕ್ಕೆ ಹಿಡಿದರೆ ಮನಸ್ಸಿಗೆ ಹಿತ ಆದರೆ ಮತ್ತೆ ಎಲ್ಲ ರೇಖೆಗಳು ಸಮ ಆಗ್ತವೆ, ಸರ್ತ ಆಗ್ತವೆ. ಇಲ್ಲಾದರೆ ಎಲ್ಲ ವಕ್ರರೇಖೆಗಳು ಹೆಚ್ಚಿರುವುದು. ಹಾಗಾಗಿ ಇಲ್ಲಿ ಲಕ್ಷ್ಮಿಯೇ ಭಗವಂತನ ಚರಣದಾಸಿ. ಇನ್ನೆಂತ ಹೇಳುವ, ಯಸ್ಯ ಭೂತಿರ್ವಯಂಕ ಚರಣ ರಜ ಉಪಾಸ್ತೆ ಯಸ್ಯ ಭೂತಿರ್ವಯಂಕ. ಗೋಪಿಗೆಯರು ಭಾಳ ಚೆನ್ನಾಗಿ ತಮ್ಮ ದರ್ಶನ ಮಾಡಿಕೊಂಡಾಗ ಹೇಳ್ತಾರೆ ನೋಡಿ, ನಾವು ಗೋಪಿಗೆಯರು ಅನ್ನುವುದು ಎಂತ ಗೊತ್ತಿಲ್ಲದವರು, ದನಗಾಹಿಗಳು, ಸೆಗಣಿ ಬಾಚಿದವರು ಅಂತ ಹೇಳ್ತೇವೆ, ತಿಳ್ಕೊಳ್ಳುತ್ತೇವೆ. ಅವರೇನು ಹೇಳ್ತಾರೆ ಗೊತ್ತಾ? ಕೃಷ್ಣನಲ್ಲಿ ಹೇಳುವಾಗ, ಕೃಷ್ಣ ನೀನು ಎಷ್ಟು ಎತ್ತರದವ ಅಂದರೆ ಮಹಾಲಕ್ಷ್ಮಿಯೇ ನಿನ್ನ ಪಾದ ಧೂಳನ್ನು ತಲೆಯಲ್ಲಿ ಹೊತ್ಕೊಳ್ತಾಳೆ. ಹಾಗಿರುವಾಗ ನಮ್ಮ ಐಶ್ವರ್ಯ, ನಮ್ಮ ಚೆಲುವು, ನಮ್ಮ ವಯ್ಯಾರ ಏನು ಹೇಳುವುದು ಕೃಷ್ಣ ಅಂತಾರೆ. ಯಸ್ಯ ಭೂತಿ ಚರಣರಜ ಉಪಾಸ್ತೆ.
ಪ್ರತಿನಿತ್ಯ ನಿನ್ನ ಪಾದಧೂಳಿಯ ಹತ್ತಿರದಲ್ಲಿ ಮೈಮರಿತಾಳಲ್ಲ ಮಹಾಲಕ್ಷ್ಮಿ. ಎಂಥವಳು ಭೂತಿ, ಐಶ್ವರ್ಯದ ರಾಣಿ, ಸಂಪತ್ತಿನ ಒಡತಿ, ಇಡೀ ಜಗತ್ತಿನ ಅಧಿದೇವತೆ, ಪ್ರಕೃತಿ ಮಾತೆ. ಅಂಥವಳೇ ನಿನ್ನ ಪಾದಕಮಲದ ಜೊತೆಯಲ್ಲಿ ನೆಲೆಗೊಂಡವಳು ಅಂದಾಗ ಭಗವಂತನ ವಿಭೂತಿಗೆ, ಐಶ್ವರ್ಯಕ್ಕೆ ನಾವೇನು ಹೇಳೋದು? ಐಶ್ವರ್ಯದ ಅಧಿದೇವತೆಯೇ ಅವನ ಕಾಲಡಿಯ ಕಸದಂತೆ ಇರುವಾಗ ಇಡೀ ಬ್ರಹ್ಮಾಂಡದ ರಸನಿಗೆ ಏನು ಶ್ರೀಮಂತಿಕೆಯನ್ನು ಹೇಳುವಂಥ ಬಹಳ ಚಂದವಾದ ಒಂದು ಅರ್ಥವನ್ನು, ಶ್ರೀಮಂತ ಎನ್ನುವ ಅರ್ಥವನ್ನು, ಒಂದೇ ಅರ್ಥ ಈ ಸಂದರ್ಭದಲ್ಲಿ ಆಚಾರ್ಯರು ಕೊಟ್ಟಿದ್ದಾರೆ. ಅದರ ಅದ್ಭುತವಾದಂತಹ ಒಂದು ನೆಳಲು ಅಲ್ಲಿ ಹಾಯ್ದಿದೆ. ಯಾರೋ ಹೇಳಿಕೊಂಡ್ರು ಬದುಕದಲ್ಲಿ ನಮ್ಮದು ಬಂಗಾರದ ಮೆಟ್ಟಿಲು ಮನೆಗೆ. ಅವ್ರು ಹೇಳೋದು ಹೌದಾ, ಮತ್ತೆ ತಿರುಗಿಸಿದರೆ ನಳ ಉಂಟಲ್ಲ ಅದು ಬಂಗಾರದ್ದು. ಇನ್ನೊಬ್ಬ ಹೇಳಿದ್ದ ಗಲ್ಫಿನವ ನಮ್ಮದು ಕಮೋಡೆ ಬಂಗಾರದ್ದು ಅಂದ. ಹಾಕುವುದು ಹೇಸಿಗೆ, ಹೇಳಿಕೊಂಡ ಬಗೆ ಕೇಳಿದರೆ ಬಂಗಾರದ ದೇಗುಲ, ಬಂಗಾರದ ಕಲಶ, ಬಂಗಾರದ ರಥ, ಬಂಗಾರದ ಹಾವಿಗೆ, ಬಂಗಾರದ ಛತ್ರ ಎಲ್ಲ ಹೇಳಿಕೊಂಡ್ರು. ದೇವರ ಹತ್ರಗೆ ಹೇಳ್ತಾರೆ ನಿನ್ನದೇನು ಬಂಗಾರದ್ದು? ಆಚಾರ್ಯ ಉತ್ತರ ಕೊಡ್ತಾರೆ ಕಿರಣಮಯಂ ಬ್ರಹ್ಮಾಂಡಮೇವ ಯಸ್ಯ ಸ್ವಂ ಅಂದರು. ನೋಡಿ, ಖಾಲಿ ಬ್ರಹ್ಮಾಂಡವೇ ದೇವರ ಸೊತ್ತು ಅಂದರೆ ಸಾಕಿತ್ತು. ಜನ ಮೆಚ್ಚುಗೆ ಕೊಡುವುದಿಲ್ಲ, ಚಿನ್ನಕ್ಕೆ ರೇಟ್ ಮಾಡ್ತಾರೆ. ಹಾಗಾಗಿ ದೇವರ ಹತ್ರ ಏನು ಚಿನ್ನ ಇದೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಹಿರಣಮಯಂ ಅಂತ. ಬ್ರಹ್ಮಾಂಡಂ ನೋಡಿ, ಬ್ರಹ್ಮಾಂಡ ಹಿರಣಮಯವಾದದ್ದು, ಬಂಗಾರಮಯವಾದದ್ದು ಬ್ರಹ್ಮಾಂಡ. ಏನು ಹೇಳುವ ಈಗ? ಹಾಗಾಗಿ ಮತ್ತೆ ಅಷ್ಟೇ ಅಲ್ಲ, ನಮ್ಮದೊಂದು ಕತೆ. ಏನು ಸೊತ್ತಿದ್ರು ನಮ್ಮನ್ನು ಅದು ಗಾಬರಿಗೊಳಿಸ್ತದೆ. ಯಾಕೆ ಅಂದರೆ ಮೊದಲಿಗೆ ಸೊತ್ತಿನ ಮೇಲೆ ಕಣ್ಣಿರುವುದು ಇಲ್ಲದವರದ್ದೇ, ಅಂದರೆ ಕಳ್ಳರದ್ದು ಅಂತ ಅರ್ಥ. ಕಳ್ಳರೇ ಆಗಬೇಕಾಗಿಲ್ಲ ಕನ್ನ ಹಾಕಲಿಕ್ಕೆ. ಪಾಂಡವರಿಗೆ ದುರ್ಯೋಧನಾದಿಗಳೇ ಶತ್ರುಗಳಾದರು. ಅಂದರೆ ಮನೆಯಲ್ಲೇ ಕೆಲವರು ಕಳ್ಳರಿರಬಹುದು, ಕುಟುಂಬದವರೇ ಸಂಪತ್ತನ್ನು ಲೂಟಿಗೈಯಬಹುದು. ಹೀಗಾಗಿ ಇದರ ಬಗ್ಗೆ ಗಮನ ಕೊಡಲಿಕ್ಕೆ ಒಂದು ಮಾತು ಕೊಟ್ಟರು ಇಲ್ಲಿ, ಹಿರಣಮಯಂ ಬ್ರಹ್ಮಾಂಡಂ ಏವಯಸ್ಯ ಸ್ವಂ, ಆನಂದಾತ್ಮಕವಾದದ್ದು ಅಂತ. ದೇವರ ಸಂಪತ್ತು ಎಂದು ನಶಿಸುವಂಥದ್ದಾಗಲಿ, ಅಂದರೆ ಇನ್ನೊಬ್ಬರಿಂದ ಅಥವಾ ಕಳ್ಳಕಾಕರಿಂದ ಹೊತ್ಕೊಂಡು ಹೋಗಲಿಕ್ಕೆ ಬರುವಂಥದ್ದಾಗಲಿ, ಅಥವಾ ಅವರಿಗೆ ಅದರ ಸೃಷ್ಟಿಯಿಂದ ಪಾಲನೆಯಿಂದ ಬಹಳ ಕಷ್ಟ ಕೊಡುವಂಥದ್ದಾಗಲಿ ಅಲ್ಲವೇ ಅಲ್ಲ. ಹಿರುಕ್ಸುಕಂ ಹಿರಣ್ಯಂ ಸ್ಯಾತ್ ಅಂತ ಆನಂದಮಯ. ಭಗವಂತನಿಗೆ, ಭಗವಂತನ ಈ ಸೃಷ್ಟಿಯಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳು ಘಾಸ್ಯಗಳು ಇರಲಿಲ್ಲ. ಆನಂದಾತ್ಮಕವಾದಂತಹ ಇದು ಸೃಷ್ಟಿ ಅನ್ನುವುದನ್ನು ಹೇಳುತ್ತಾ, ದೇವರ ಸೊತ್ತು ಅದು ಅವರಿಗೆ ಗಾಬರಿಯನ್ನು ಕೊಡುವುದಿಲ್ಲ, ಘಾಸ್ಯನ್ನು ಮಾಡುವುದಿಲ್ಲ, ಆಯಾಸವನ್ನು ತಂದಿಲ್ಲ, ದುಃಖವನ್ನು ಉಣಿಸುವುದಿಲ್ಲ. ಅಷ್ಟೇ ಅಲ್ಲದೆ ಇದು ಇನ್ನೊಬ್ಬರಿಗೆ ಉಪಯೋಗಕ್ಕೆ. ನಮ್ಮ ಯಾವುದೇ ಸ್ವಂತ ಸೊತ್ತುಗಳು ಒಂದು ಚಿಕ್ಕಾಸು ನಮಗೆ ಉಪಯೋಗ ಇಲ್ಲದೆ ಇನ್ನೊಬ್ಬರಿಗೋಸ್ಕರ ಅಂತ ಇರುವುದಿಲ್ಲ. ಆದರೆ ದೇವರ ಸ್ವತ್ತು ಹಾಗಲ್ಲ, ಪೂರಾ ಸ್ವಂತದ್ದು, ಆದರೆ ಎಲ್ಲವೂ ಪರರಿಗೆ ಉಪಯೋಗಕ್ಕೆ. ಇಡೀ ಬ್ರಹ್ಮಾಂಡವೇ ಚತುರ್ಮುಖನಿಗಾಗಿ ಪ್ರದಾನಿಸಲ್ಪಟ್ಟಂಥ ಬಹಳ ದೊಡ್ಡದಾದ ಸಂಪತ್ತು. ಉತ್ತರಾಧಿಕಾರಿಯಾಗಿ ತನ್ನ ಚೊಚ್ಚಲ ಮಗುವಿಗೆ, ಮೊದಲೇ ಮಗವನಿಗೆ ತೇನೆ ಬ್ರಹ್ಮ ಹೃದಯ ಆದಿಕವಯೇ ಅಂತೇಳಿ ಜ್ಞಾನದೊಟ್ಟಿಗೆ ಈ ದೊಡ್ಡ ಅರಸೊತ್ತಿಗೆಯನ್ನು ದಯಪಾಲಿಸಿದ್ದ. ಇದು ನಿಜವಾಗಿ ಒಬ್ಬನ ವ್ಯಕ್ತಿಯ ದೊಡ್ಡತನ ಅರ್ಥ ಆಗುವುದು ಯಾವಾಗ ಕೇಳಿದರೆ, ಎಲ್ಲವನ್ನು ಮಗದೊಬ್ಬನಿಗೆ ಅದನ್ನು ಧಾರೆ ಎರೆದಾಗ, ಅದು ವಿಶೇಷ. ಹೀಗಾಗಿ ಅಲ್ಲಿ ಸ್ವಂತಿಕೆ ಎನ್ನುವುದು ಕಾಣುವಂಥದ್ದು ಬಹಳ ಅದ್ಭುತವಾಗಿ. ಆದರೆ ಬ್ರಹ್ಮಾಂಡವನ್ನು ಎಂದೂ ಚತುರ್ಮುಖ ತನ್ನದು ಅಂತ ಹೇಳಿಕೊಂಡಿಲ್ಲ. ಇದು ದೇವರ ಸೊತ್ತು, ಕೊಡುಗೆ, ಇದು ದೇವರ ಸೇವೆಗೆ ಅಂತೇಳಿ ಅದನ್ನು ಉಪಯೋಗಿಸಿಕೊಂಡ. ಹೀಗಾಗಿ ಮತ್ತು ಭಾಳ ದೊಡ್ಡದಾದಂತಹ ಸಮರ್ಪಣೆ ನಡೆದಿದೆ. ಇಷ್ಟೆಲ್ಲ ಅನುಸಂಧಾನಕ್ಕೆ ಅನುಕೂಲ ಆಗುವ ಹಾಗೆ ಆ ಬ್ರಹ್ಮಾಂಡ ಶಬ್ದ ಬ್ರಹ್ಮನ, ಚತುರ್ಮುಖನ
ಅರಮನೆಯನ್ನಾಗಿಸಿಕೊಳ್ಳುವ ಒಂದು ಲೆಕ್ಕ, ಬ್ರಹ್ಮನನ್ನು ಹೆತ್ತ ಮೊಟ್ಟೆಯದು ಎನ್ನುವ ಒಂದು ಅರ್ಥ ಬಹಳ ದೊಡ್ಡದು, ಬಿಗ್ ಎನ್ನುವುದಿದ್ದ ಹಾಗೆ ಬಹಳ ದೊಡ್ಡದು ಎನ್ನುವ ಅರ್ಥಕ್ಕಿಂತ ದೊಡ್ಡವನ ಅರಮನೆ ಎನ್ನುವ ಅರ್ಥವೂ ಬರುವ ಹಾಗೆಲ್ಲ ಅನೇಕ ಅರ್ಥಗಳ ಛಾಯೆಯಲ್ಲಿ ಈ ಅರ್ಥ ಬಂದಿದೆ. ಶ್ರೀಮಂತಿಕೆ ಮೆರೆದಿದೆ. ಮುಂದಿನ ನಾಮ 221ನೆಯದ್ದು, ಇಲ್ಲೇ ಪಕ್ಕತ್ತು. ಇದು ಅಗ್ರಣೀಹಿ ಗ್ರಾಮಣೀಹಿ ಶ್ರೀಮಾನ್ ಅನ್ನುವಲ್ಲಿ ಬಂದದ್ದು. ಇಲ್ಲೇನು ಆಚಾರ್ಯರು ಅರ್ಥ ಕೊಟ್ಟಿದ್ದಾರೆ ಎನ್ನುವುದನ್ನು ನೋಡಿಕೊಳ್ಳುವ. ಶ್ರೀಮಾನಿತಿ ತೃತೀಯಂ ರೂಪಾಂತರಂ, ಇದು ಮೂರನೆಯ ಶಬ್ದ, ಶ್ರೀಮಾನ್ ಎನ್ನುವ ನಾಮದಲ್ಲಿ ಬರುವಂಥದ್ದು. 178ನೆಯದ್ದು ಹಿಂದೆ ಬಂದಿತ್ತು, ಅದಕ್ಕೂ ಮೊದಲು 22ನೆಯದ್ದು ನೆಲೆಗೊಂಡಿತ್ತು. ಇನ್ನು ಮುಂದಕ್ಕೆ 617ದ್ದು ಬರಲಿದೆ ಅಂತ ಹೇಳುತ್ತಾ, 4ನೆಯದ್ದು ಅಂತ ಹೇಳುತ್ತಾ ಶ್ರೀಪತಿ ಶ್ರೀಮಾನ್ ಈಗ ಬಂದರು. ಇಲ್ಲಿ ದೊಡ್ಡ ಅರ್ಥವನ್ನು ಒಂದು ಕೊಟ್ಟರು. ಆಗ ನಾನು ಹೇಳಿದ ವಿವರಣೆಗೆ ಇಲ್ಲಿ ಸ್ಪಷ್ಟತೆ, ವ್ಯಕ್ತತೆ ಇದೆ. ಅವನು ಲಕ್ಷ್ಮಿಯ ಒಡೆಯ. ಒಡೆಯ ಅನ್ನುವ ಶಬ್ದಕ್ಕಿಂತಲೂ ಲಕ್ಷ್ಮಿಯ ಗಂಡ. ಪತಿ ಶಬ್ದ ಪಾತೀತಿ ಪತಿ ಎನ್ನುವ ಅರ್ಥದಲ್ಲೇ ಇರುವುದು, ಒಡೆಯ ಅಂತ ಅರ್ಥದಲ್ಲೇ ಇರುವುದು. ಆದರೆ ರೂಢಿಯಲ್ಲಿ ಪತಿ ಶಬ್ದಕ್ಕೆ ಗಂಡ ಅಂತ. ವಿಶೇಷ ಏನು ಕೇಳಿದರೆ ಮಧ್ವಾಚಾರ್ಯರ ಒಂದು ಮಾತು ಇದೆ. ಶ್ರಿಯಪತಿ ಮಜಂ ನಿತ್ಯಂ ಹೇಳಿಕೊಳ್ಳುವ ನೆಲೆಯಲ್ಲಿ ಚಿಂತನೆ ಮಾಡುವಾಗ ಯಾರನ್ನು ನಮಿಸ್ತೇನೆ, ನಮಸ್ಕಾರ ಮಾಡ್ತೇನೆ ಅಂದರೆ ಶ್ರೀಪತಿ ಮಜಂ ನಿತ್ಯಂ. ಆನಂತರ ಬ್ರಹ್ಮನಿಗಾಗುವಾಗ ಬ್ರಹ್ಮಣ ಪಿತರಂ ಒಂದೇ ಶಂಕರಸ್ಯ ಪಿತಾಮಹಂ ಶ್ರೀಪತಿ ಭಜಂ ನಿತ್ಯಂ ಬ್ರಹ್ಮಾದಿ ಇಂದ್ರಾದಿ ಪ್ರಪಿತಾಮಹಂ. ಲಕ್ಷ್ಮಿಯ ಗಂಡನನ್ನು ನಮಿಸ್ತೇನೆ, ಬ್ರಹ್ಮನ ಅಪ್ಪನನ್ನು ನಮಿಸ್ತೇನೆ, ರುದ್ರನ ಅಜ್ಜನನ್ನು ನಮಿಸ್ತೇನೆ, ಇಂದ್ರಾದಿಗಳ ಪಿಜ್ಜನನ್ನು ನಮಿಸ್ತೇನೆ ಅಂತ. ನೋಡಿ, ಇದು ಸಾಂಬಂಧಿಕವಾದ ಹಿನ್ನೆಲೆ. ಇನ್ನು ನಾವೆಲ್ಲಿಯೂ ಗುರುತಿಸಲಿಕ್ಕೆ ಬರುವುದಿಲ್ಲ. ಇದು ಬಹಳ ಚಂದವಾದ ನೋಡಿ. ಈ ಶ್ಲೋಕಕ್ಕೆ, ಮಧ್ವಾಚಾರ್ಯರ ಈ ವಾಕ್ಯಕ್ಕೆ, ಈ ರಚನೆಗೆ ನೂರಾರು ಮಾತುಗಳ ಪುಷ್ಟಿ ಇದೆ. ಪುರಾಣಗಳ, ಇತಿಹಾಸಗಳ, ಸಂಹಿತೆಗಳ, ವೇದಗಳ, ಹಿರಣ್ಯಗರ್ಭ ಹೇಳಿಕೊಳ್ಳುವಾಗ ಬ್ರಹ್ಮ ಸಂಭಭೂವ ಅನ್ನುವಲ್ಲಿ ಅಲ್ಲ, ಹಿರಣ್ಯಗರ್ಭ ಸಮವರ್ತತಾಗ್ರೆ ಅನ್ನುವಲ್ಲಿ, ಅನೇಕ ಪ್ರಕಾರದಲ್ಲಿ ಯಸ್ಯ ಪ್ರಸಾದ ಜೋ ಬ್ರಹ್ಮ, ಈಗೆಲ್ಲ ಮಾತುಗಳು ಬಹಳ ಚಂದವಾಗಿ ಮಧ್ವಾಚಾರ್ಯರು ಹೇಳಿಕೊಟ್ಟ ಸಂಬಂಧ ಪ್ರಜ್ಞೆಗೆ ಸುಲಭವಾದ ಒಂದು ಪ್ರಶ್ನೆ ಕೇಳುತ್ತೆ. ಇನ್ನೀಗ ಹತ್ತಿರದಲ್ಲಿ ಗಣೇಶ ಚೌತಿ ಬರ್ತದೆ. ಗಣೇಶನ ಆರಾಧನೆಯನ್ನು ಸಮಗ್ರವಾದ ಭಾರತದ ಹಿಂದೂ ಪ್ರಜೆಗಳು ಅಲ್ಲದೆಯೂ ಆಚರಿಸ್ತಾರೆ, ಕೈಮುಗಿತಾರೆ, ಗೌಜಿ ಮಾಡುತ್ತಾರೆ. ಯಾರವನು ಗಣಪತಿ? ಒಂದು ಸರ್ತ ಹೇಳ್ತೀರ ಒಂದು ಸ್ವಲ್ಪ, ಯಾರವನು ಗಣಪತಿ ಅಂತ? ಸುಲಭವಾದ, ನಿಮಗೆ ಅಭ್ಯಾಸವುಳ್ಳ, ಯಾಕೆಂದರೆ ಹಿಂದಿನ ದಿನವೇ ನೀವೊಂದು ದಿನ ಆಚರಿಸಿರ್ತೀರಿ, ಗಣೇಶ ಹಬ್ಬದ ಹಿಂದಿನ ದಿನ. ಏನದು? ಗೌರಿ ತೃತೀಯ ಅಂತಲ್ವ? ಯಾರವಳು ಗೌರಿ? ಗಣಪತಿ ಅಮ್ಮ ಅಲ್ವಾ? ಹಾಗಾದರೆ ಗಣಪತಿ ಯಾರು ಅಂದಾಗ ಸುಲಭವಾಗಿ ಹೇಳಲಿಕ್ಕೆ ಬರ್ತದೆ ನಿಮಗೆ. ಪಾರ್ವತಿ ನಂದನ, ಗೌರಿ ತನಯ, ಅಂಬಾಸುತ ಎಲ್ಲ ಸರಿ ತಾನೆ? ಹೌದಪ್ಪ, ಪಾರ್ವತಿಯ ಮಗ ಆಗಬೇಕಾದ್ರೆ ಅಪ್ಪ ಬೇಕಲ್ಲ? ಬೇಕು ಬೇಕು ಬೇಕು. ಹಾಗಾದರೆ ಪಾರ್ವತಿಯ ಗಂಡ ಯಾರು? ಅದು ಗೊತ್ತಿಲ್ಲ ನಿಮಗೆ? ಗೊತ್ತುಂಟದೇ, ನೀವು ಹೇಳಿ ಅಂತ. ಶಿವ, ಸರಿ ತಾನೆ? ಶಿವನ ಸುತನಾಗಿ ಗಣಪತಿ ಪಾರ್ವತಿಯ ತನಯನಾಗಿ ಮೆರೆದಿದ್ದಾನೆ. ಆನೆ ಮೊರೆಯವ, ಏನು ಸಂಶಯ ಇಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹಾಗಾದರೆ ಗಣಪತಿ ಶಿವ ಅಲ್ಲ? ಅಥವಾ ಶಿವ ಗಣಪತಿಯೂ ಅಲ್ಲ? ಈಗ ಮೊದಲು ಪೂಜೆ ಯಾರಿಗೆ ಮಾಡೋದು? ಈಗ ನಾವು ದೊಡ್ಡ ದೇವಸ್ಥಾನ ಕಟ್ಟಿದ್ದೇವೆ, ಶಿವ ದೇವಸ್ಥಾನ. ಮೊದಲು ಪೂಜೆ ಮಾಡಲಿಕ್ಕೆ ಯಾವುದೋ ನಿರ್ವಿಘ್ನತಾ ಸಿದ್ಧಾರ್ಥ ಹೇಳಿಕೊಂಡು ಗಣಪತಿ ಪೂಜೆ ಮಾಡೋದಲ್ವ? ಹೌದು, ಗಣಪತಿ ಪೂಜೆ ಮಾಡಿದರೆ ಮತ್ತೆ ಗಣಪತಿಯೂ ಶಿವನೇ ಆದರೆ ಪ್ರತಿಷ್ಠೆ ಹಾಕಿ ಬೇರೆಯವನನ್ನು ಮಾಡೋದು, ಬೇರೆ ಪೂಜೆ ಹಾಕಬೇಕು. ಕರೆಕ್ಟ್ ಉಂಟು. ಈಗ ಸಾಮಾನ್ಯ ಜನರಿಗೆ ತಲೆ ಕೆಟ್ಟಿಲ್ಲ.
ಈಗ ಪಾರ್ವತಿಯನ್ನು ಹಾಳು ಮಾಡುವವನಾಗ್ತಾನೆ ಒಬ್ಬ. ಹಾಳು ಮಾಡೋದಂದರೆ ವ್ಯಭಿಚಾರಿ ರೀ, ಹಾಗೆ ಹಾಳು ಮಾಡೋದಂದರೆ. ಲಕ್ಷ್ಮಿಯನ್ನು ತನ್ನ ಮಂಚಕ್ಕೆ ಕರೀತಾನೆ, ರತಿಯನ್ನು ಮೋಹಿಸುತ್ತಾನೆ, ಆಲಿಂಗಿಸುತ್ತಾನೆ, ಸರಸ್ವತಿಯನ್ನು ಕೆಡಿಸುತ್ತಾನೆ. ಹೀಗೆಲ್ಲ ಶಬ್ದಗಳು ಕೇಳಿದರೆ ನಿಮಗೆ ಗಾಬರಿ ಆಗಲಿಕ್ಕಿಲ್ಲ. ಇದೆಲ್ಲ ಲಹರಿಯಲ್ಲಿ ಹಾದು ಹೋದ ಸಂಗತಿಗಳು ಅಂತ ಒಮ್ಮೆ ಯೋಚನೆ ಮಾಡಿಕೊಂಡ್ರೆ ಮೈ ಪೊಕ್ಕೆ ಹೇಳ್ತದೆ, ಪರಿಚಿಕೊಂಡು ಅಷ್ಟು ಕಷ್ಟ ಅನ್ನಿಸ್ತದೆ. ಹಾಗೆ ಸ್ವಲ್ಪ ಜಾಗ್ರತೆ. ಒನ್ನೊಮ್ಮೆ ಏನು ಹೇಳುವ, ಸರಸ್ವತಿ ಲಕ್ಷ್ಮಿಯರಿಂದ ಚಾಮರವನ್ನು ಬೀಸಿಕೊಳ್ಳುವವಳು ಪಾರ್ವತಿ ಅಂತ ಒನ್ನೊಮ್ಮೆ ಹೇಳಿಕೊಳ್ಳುವುದಾಗಿದ್ದರೆ ನಾವು 2 ಚಾಮರವನ್ನು ತಗೊಳ್ಬೇಕಾಗ್ತದೆ. ಯಾಕೆ? ಸರಸ್ವತಿಗೊಂದು ಕೈಗೆ ಕೊಡಬೇಕು, ಲಕ್ಷ್ಮಿಗೊಂದು ಕೈಗೆ ಕೊಡಬೇಕು. ಸರಸ್ವತಿಯ ಗಂಡ ಬ್ರಹ್ಮ ಇದ್ದಾನೆ ಅಂತ ಅರ್ಥ ಆಗಿದೆ ಎಲ್ಲರಿಗೂ, ಸಾಮಾನ್ಯ ಓದುವವರಿಗೂ ಗೊತ್ತು. ಪುಸ್ತಕ ಹಿಡಿದವರಿಗೆಲ್ಲ ಸರಸ್ವತಿ ಪರಿಚಯ, ಬ್ರಹ್ಮದೇವ ಪರಿಚಯ, ವೇದದ ರಸ ಪರಿಚಯ, ವೇದ ಪುರುಷ ಪರಿಚಯ. ಹಾಗಾದರೆ ಇನ್ನೊಂದು ಕೈಯಲ್ಲಿ ಕೊಟ್ಟದ್ದು ಲಕ್ಷ್ಮಿ ಕೈಯಲ್ಲಿ ಚಾಮರ. ಹೌದದು ನಾರಾಯಣ, ಲಕ್ಷ್ಮೀನಾರಾಯಣ ಎಲ್ಲರಿಗೂ ಪ್ರಸಿದ್ಧಿ. ನೋಡಿ, ಅವರು ಬೇರೆ ಇವರು ಬೇರೆ ಎಲ್ಲಾದಾಗ ಮತ್ತೆ ಪಾರ್ವತಿಯು ಲಕ್ಷ್ಮಿಯು ಸರಸ್ವತಿ ಎಲ್ಲ ಒಂದಾಗುವುದು ಹೇಗೆ? ಅವಳು ಸಿಂಹಾಸನದಲ್ಲಿ ಕೂತಿದ್ದಾಳೆ, ಇವರಿಬ್ಬರು ಚಾಮರ ಬೀಸ್ತಾರಂತೆ. ಮತ್ತು ಸ್ವಲ್ಪ ಹೊತ್ತಿನಲ್ಲಿ ಅವರು ಇಳಿದು ಇವರು ಚಾಮರ ಬೀಸುವುದಾ? ಪಾರ್ವತಿ ಚಾಮರ ಬೀಸುವುದು ಮಾಡಿಬಿಡಿ, ಚಿತ್ರ ಲಕ್ಷ್ಮೀ ಕೂತದ್ದು ಮಾಡಿಬಿಡಿ. ಅದು ರಾಂಗ್ ಹೇಳ್ತೀರಿ ನೀವು, ಅದು ಸಮ ಇಲ್ಲೇ ಹೇಳ್ತೀರಿ. ಹಾಗಾದರೆ ನಿಮಗೆ ಸಮ ಉಂಟಾದರೆ ಅವರೆಲ್ಲ ವಿಷಮರೆ, ಬೇರೆ ಬೇರೆಯವರೇ. ಎಲ್ಲ ಒಂದೇ ಆದರೆ ಯಾರು ಚಾಮರ ಹಾಕಿದ್ರೇನು, ಯಾರು ಕೂತ್ರೇನು, ಯಾರು ಮಲಗಿದ್ರೆ. ಹೀಗೆ ಯದ್ವಾ ತದ್ವಾ ಭಾಷೆ ಮಾತಾಡುವುದಕ್ಕೇನೆ ಮಧ್ವಾಚಾರ್ಯರು ಸಕಲ ಪುರಾಣಗಳ, ವೇದಗಳ, ಇತಿಹಾಸಗಳ, ಈವನ್ ರಾಮಾಯಣ, ವಾಲ್ಮೀಕಿಯು ಸೀತೆಯನ್ನು ಲಕ್ಷ್ಮಿ ಅಂತಾಳೆ, ಪಾರ್ವತಿ ಅಂದಿಲ್ಲವ ಪುಣ್ಯಾತ್ಮ. ನಮಗೆ ವಾಲ್ಮೀಕಿಯು ವಿರೋಧಿ, ಈಗ ವ್ಯಾಸರು ವಿರೋಧಿ. ಯಾಕೆಂದರೆ ವ್ಯಾಸರು ಹೇಳಲಿಲ್ಲ ಪಾರ್ವತಿಯನ್ನೇ ಲಕ್ಷ್ಮಿ ಹೇಳಲಿಲ್ಲ, ಲಕ್ಷ್ಮಿಯನ್ನೇ ಸರಸ್ವತಿ ಹೇಳಲಿಲ್ಲ, ಸರಸ್ವತಿಯನ್ನೇ ರತಿ ಹೇಳಲಿಲ್ಲ. ಅಲ್ಲಿ ಹೇಳಬೇಕಾದ್ರೆ ಅವರ ಹೆಸರು ಬರಬೇಕಾದ್ರೆ ಅದು ಬೇರೆ ಜನ ಅಂತ ಗೊತ್ತಿರ್ತದಲ್ಲ ಮಾರ್ಯಾರೆ, ಹೇಳೋದು ಹೇಗೆ? ಆಗುವುದೇ ಇಲ್ಲಲ್ಲ. ಒಂದೇ ಅಧಿಕಾರದ ವರ್ಗದಲ್ಲಿದ್ದರೂ ನಾವು ಪೊಲೀಸ್ ಪೇದೆಯನ್ನು ಬೇರೆ ಹೇಳುತ್ತೇವೆ, ಪೊಲೀಸ್ ಇನ್ಸ್ಪೆಕ್ಟ್ರನ್ನು ಬೇರೆ ಹೇಳುತ್ತೇವೆ, ಸಬ್ ಇನ್ಸ್ಪೆಕ್ಟ್ರನ್ನು ಬೇರೆ ಹೇಳುತ್ತೇವೆ, ಜನರಲನ್ನು ಬೇರೆ. ಇದೆಲ್ಲ ಇಲಾಖೆ ಒಂದೇ ಆದರೂ ವ್ಯಕ್ತಿಗಳ ಗ್ರೇಡು, ಅಂತಸ್ತು, ಅವರ ಪ್ರಯತ್ನ, ಅವರ ಬಲ, ಅವರ ಸ್ಟೇಟ್ಮೆಂಟ್ ಇದೆಲ್ಲ ಬೇರೆ ಬೇರೆ ಇಲ್ವಾ ಸ್ಟೇಜಸ್ಗಳೆಲ್ಲ? ಅದುವೇ ಪುರಾಣಗಳು ನಮಗೆ ಪರಿಚಯ ಮಾಡಿಸಿತ್ತು. ಅದಕ್ಕೆ ಅನುಗುಣವಾಗಿ ಆಚಾರ್ಯರು ಹೇಳಿದ್ದು ಬ್ರಹ್ಮಣ ಪಿತರಂ ಒಂದೇ. ದೇವರು ಯಾರು ಕೇಳಿದರೆ ಬ್ರಹ್ಮನ ಅಪ್ಪ, ಶಂಕರಸ್ಯ ಪಿತಾಮಹಂ, ಶಂಕರನ ಅಜ್ಜ, ಅಪ್ಪ ಅಲ್ಲ. ಶ್ರೀಯ ಪತಿಂ, ಲಕ್ಷ್ಮಿಗೆ ಗಂಡ, ಅವನಪ್ಪ ಅಲ್ಲ, ಆಗ ಅಜ್ಜನೂ ಅಲ್ಲ. ಬ್ರಹ್ಮ ಇಂದ್ರಾದಿ ಪ್ರಪಿತಾಮ, ಮತ್ತು ಇಂದ್ರಾದಿಗಳಿಗೆ ಪಿಜ್ಜ ಆಗ್ತಾನೆ, ಮುತ್ತಜ್ಜ ಆಗ್ತಾನೆ, ಹಿರಿಯಜ್ಜ ಆಗ್ತಾನೆ. ಮುಂದೆ ಮುಂದೆ ಹೋದಾಗ ಇಂದ್ರನ ಮಗನಿಗೆ, ಜಯಂತನಿಗೆ, ಅವನ ಮಗನಿಗೆ, ಹೀಗೆ ಹೇಳಿಕೊಂಡಾಗ ಬೇರೆ ಬೇರೆ ಆಗ್ತದೆ. ಆದ್ದರಿಂದ ಇಲ್ಲಿ ಇದು ಬಹಳ ದೊಡ್ಡದಾದ ಶ್ರೀಪತಿ ಅರ್ಥವನ್ನು ಕೊಟ್ಟು, ಉಪಾಸನೆಯ ಅರ್ಥ ಇದು. ಪತಿತ್ವೇನ ಶ್ರೇಯೋಪಾಸ್ಯ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಲಕ್ಷ್ಮೀ ನಾರಾಯಣನನ್ನು ಹೇಗೆ ಪೂಜೆ ಮಾಡ್ತಾಳೆ ಹೇಳಿದರೆ, ನನ್ನ ಇನಿಯ, ನನ್ನ ಗಂಡ ಅಂತ ಪೂಜೆ ಮಾಡ್ತಾಳೆ. ಉಳಿದವರಿಗೆಲ್ಲ ಇಂತಹ ಒಂದು ವಿಶೇಷವಾದ ಅವಕಾಶವೇ ಇಲ್ಲ. ಯಾಕೆಂದರೆ ಪ್ರಳಯ ಕಾಲದಲ್ಲಿಯೂ ಭಗವಂತನ ಜೊತೆಯಲ್ಲಿ ರಮಿಸುತ್ತಾ ಇರೋಡು ಮಹಾಲಕ್ಷ್ಮಿ ಮಾತ್ರ. ಹಾಗಾಗಿ ಗಂಡ ಅಂತ ಹೇಳುವುದು ಸರಸ್ವತಿಯು ಹೇಳುವುದಿಲ್ಲ, ಪಾರ್ವತಿ ಹೇಳುವುದಿಲ್ಲ, ನಾರಾಯಣನು ನನ್ನ ಗಂಡ ಅಂತ ಹೇಳುವುದಿಲ್ಲ, ರತ್ಯಾದಿಗಳು ಹೇಳುವುದಿಲ್ಲ, ಯಾರಲ್ಲಿಯೂ ಶಚ್ಯಾದಿಗಳು ಹೇಳುವುದಿಲ್ಲ, ಗಂಗಾದಿಗಳು ಗಂಗೆ ಅವನ ಕಾಲಿನಲ್ಲಿ ಹುಟ್ಟಿ ಬಂದವಳಲ್ವ. ಹೀಗಾಗಿ ಯಾರೊಬ್ಬಳು ಸ್ತ್ರೀ ದೇವತೆಗರು ನಾರಾಯಣನನ್ನು ನನ್ನ ಗಂಡ ಅಂತ ಹೇಳುವುದಿಲ್ಲ. ಸಂಸ್ಕೃತದಲ್ಲಿ ಪತಿ ಶಬ್ದವು ಪಾಲಕನನ್ನು ಹೇಳುತ್ತದೆ, ನೋಡಿಕೊಳ್ಳುವವನನ್ನು ಹೇಳುತ್ತದೆ. ವಿಶೇಷವಾಗಿ ಪಾಲಕನಾಗಿ ಗಂಡನೂ ಆಗಿರುವುದು ಮಹಾಲಕ್ಷ್ಮಿಗೆ ಮಾತ್ರವನು. ಹಾಗಾಗಿ ಶ್ರೀಪತಿ, ಶ್ರೀಮಾನ್ ಎನ್ನುವ ಬಹಳ ದೊಡ್ಡದಾದ ಸೈದ್ಧಾಂತಿಕವಾದ ಒಂದು ಅರ್ಥವನ್ನು ಇಲ್ಲಿ ತೆರೆದಿದ್ದಾರೆ. ಅದರ ಜೊತೆಯಲ್ಲಿ ಇಣುಕುವ ಇನ್ನೊಂದು ಅರ್ಥ ವೇದಪತಿ ಅಂತ. ಲಕ್ಷ್ಮಿ ಸಕಲ ವೇದಗಳ ಅಭಿಮಾನಿನಿಯಾಗಿದ್ದಾಳೆ, ಶ್ರುತಿ ಅಭಿಮಾನಿನಿಯಾಗಿದ್ದಾಳೆ. ಹಾಗಾಗಿ ಆ ಶ್ರುತಿಗೆ ಶ್ರುತಿ ರೂಪದ ಮಹಾಲಕ್ಷ್ಮಿ ಇರಲಿಕ್ಕೆ ಹೋಗಿ ಅಭಿಮಾನಿಕವಾಗಿ ಶ್ರುತಿಗೆ ಚಿಂತನೆ ತಂದಾಗ ಲಕ್ಷ್ಮಿಯ ಅರಸ ಅಂದರೂ ಅರ್ಥ ಒಂದೇ, ಅವಳಿಂದ ಅಭಿಮನ್ಯಮಾನವಾದಂಥ ವೇದದ ಅರಸ ಅಂದರೂ ಅರ್ಥ ಒಂದೇ.
ಆದ್ದರಿಂದ ವೇದಕ್ಕೆ ಒಡೆಯನು ವೇದಪತಿಯು. ನೋಡಿ, ವೇದಪತಿ ಅನ್ನೋ ಒಂದು ಶಬ್ದ ಬಹಳ ಚಂದವಾಗಿದೆ. ಶ್ರೀಪತಿ ಇದ್ದಾಗೆ ವೇದಪತಿ. ಶ್ರೀ ಶಬ್ದವು ವೇದಕ್ಕೆ ಸಮಾನವಾಗಿ ಬರುವುದರಿಂದ ಭಗವಂತ ವೇದಪತಿಯು. ಇನ್ಯಾರು ವೇದಪತಿ ಆಗುವುದಿಲ್ಲ, ಸರ್ವವೇದವಾಚ್ಯನಾಗಿ ಆಗುವುದಿಲ್ಲ. ರಮೆಯ ಅರಸನಾಗಿ ಬಂದಾಗ, ರಮಾಭಿಮಾನಿಕವಾಗಿ ನಿಂತಾಗ ಶ್ರೀಗೆ, ವೇದಕ್ಕೆ ಒಡೆಯನಾಗಿ ದೇವರೇ ಬರ್ತಾನೆ. ಅಂದರೆ ವೇದದ ರೂಪದ ಮಹಾಲಕ್ಷ್ಮಿ. ನಾವು ಸಂಪತ್ತು ರೂಪದೊಂದು ಮಹಾಲಕ್ಷ್ಮಿಯನ್ನು ಕೊಡೋದಿಲ್ವ? ದುಡ್ಡಿನ ಚಿಂತನೆ ಮಾಡುವಾಗ ದುಡ್ಡಿನ ರೂಪದಲ್ಲಿ ಲಕ್ಷ್ಮಿಯನ್ನು ಕರೆದ ಹಾಗೆ, ಶಾಬ್ದಿಕವಾಗಿ ಶಬ್ದದ ರಾಶಿಯಲ್ಲಿ ವೇದದ ರೂಪದಲ್ಲಿ ಲಕ್ಷ್ಮಿಯನ್ನು ನೋಡಿಕೊಂಡರೆ ವೇದದ ಪತಿಯಾಗಿ ಭಗವಂತನ ಚಿಂತನೆ. ಆದ್ದರಿಂದ ವೇದನಾಥ ಎನ್ನುವುದು ಬಹಳ ಸುಂದರವಾದಂತಹ ಭಗವಂತನ ನಾಮಚಿಂತನೆ ಇದು. ಆ ಪದಶಬ್ದವನ್ನು ತಂದದ್ದು ಯಾಕೆ ಇಲ್ಲಿ ಅಂದರೆ, ಗಂಡ, ನಾಥ ಶಬ್ದವು ಗಂಡನನ್ನೇ ಹೇಳುವಂಥದ್ದು. ನಾಥ ಅಂತ ಹೇಳುವಂಥದ್ದು ಸೀತಾಯ ಪತೆಯೇ ನಮಃ ಅಂದಾಗೆ ನಾಥ ಶಬ್ದದ ಪ್ರಯೋಗವಾಗೋದು ಗಂಡನಿಗೆ ಮಾತ್ರ. ಸ್ವಾಮ್ಯ ಅರ್ಥದಲ್ಲಿ ಇದೆ ಅಲ್ಲಿ. ಪತಿಶಬ್ದ ಪಾಲಕಾರ್ಥದಲ್ಲಿದ್ದರೆ ನಾಥ ಶಬ್ದ ಪಾಲಕಾರ್ಥದಲ್ಲಿ ಇದೆ, ಸ್ವಾಮ್ಯ ಅರ್ಥದಲ್ಲಿದೆ. ಆದ್ದರಿಂದ ಅನಾಥರಾದರು ಅಂತ ಹೇಳ್ತಾರಲ್ಲ, ಯಾರು ಇಲ್ಲದೆ ಇದ್ದಾಗ ಸಂಬಂಧಿಕರು. ಹಾಗೆ ಇಲ್ಲಿ ವೇದದ ನಾಥನಾಗಿ ಭಗವಂತನ ಉಪಾಸನೆ. ಮತ್ತೊಂದು ಅರ್ಥ ಕೊಡ್ತಾರೆ, ಕಾಂತಿಮಾನವ. ಅದು ಆಕಾರ ಹಾಕೋದಕ್ಕೆ ನಾನು ಮತ್ತೆ ಹೇಳುತ್ತೇನೆ. ಶ್ರೀ ಶಬ್ದಕ್ಕೆ ಕಾಂತಿ ಅಂತ ಅರ್ಥ ಉಂಟು, ತುಂಬ ಅರ್ಥ ಇದೆ. ಶ್ರೀ ಶಬ್ದವನ್ನು ನೀವು ಏಕಾಕ್ಷರ ಕೋಶದಲ್ಲಿ ನೋಡಿದರೆ ಚೆಲುವು, ಆನಂತರ ಹೊಳಹು. ಕಾಂತಿ ಅಂದರೆ ಹೊಳಹು. ಭಾಳ ಚಂದವಾದ, ನಿಸ್ತೇಜನಾಗಿದ್ದಾನೆ ಹೇಳ್ತಾರೆ. ಮೋರೆಯಲ್ಲಿ ಪಸೆಯೇ ಇಲ್ಲ ಅಂತಾರೆ. ಎಂತಹ ಕಾಂತಿ ಇದೆ ಅಂತಾರೆ. ಅಂದರೆ ಕಮನೀಯತೆ, ಸೌಂದರ್ಯ ಮತ್ತು ಆನಂದವಾಗಿದ್ದಾಗ ಮೋರೆ ಬಹಳ ಲಕ್ಷಣವಾಗಿರ್ತದೆ. ದುಃಖ ದುಗುಡ ದುಮ್ಮಾನುಗಳೆಲ್ಲ ಇದ್ದಾಗ ಮೋರೆ ಸುಡುಕುಕೊಂಡಿರ್ತದೆ. ಆದ್ದರಿಂದ ಭಗವಂತ ಎಷ್ಟು ಸುಂದರನಿದ್ದಾನೆ ಹೇಳಲಿಕ್ಕೋಸ್ಕರ ಕಾಂತಿಮಾನ್ ಅಂತ ಹೇಳ್ತಾರೆ. ಇನ್ನು ಕಾಂತಿ ಶಬ್ದಕ್ಕೆ ಇಚ್ಛಾ ಅಂತ ಮಾಡಿದರೆ ಸ್ವೇಚ್ಛೆ ಉಳ್ಳವನು, ಹೇಳಿದ ಹಾಗೆ ಅವನ ಬಗ್ಗೆ ಚಿಂತನೆ ಇದೆ ಅಂತ ಹೇಳಲಿಕ್ಕೆ ಬರ್ತದೆ. ಇನ್ನೂ ಒಂದು ಶ್ರೀಮಾನ್ ಎನ್ನುವುದಕ್ಕೆ ಇನ್ನು ಮುಂದಿನ 1000 ರೂಪದಲ್ಲಿರುವಂಥದ್ದು 617ನೇದು. ಅದು ನಾವು ನೋಡಿಬಿಡುವ. ಇದರೊಟ್ಟಿಗೆ ನೋಡಿದಾಗ 617 ಅದು ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾನ್ ಲೋಕತ್ರಯಾಶ್ರಯ ಅನ್ನುವಲ್ಲಿ ಬರುವಂಥದ್ದು. ಅಲ್ಲಿ ಚತುರ್ಥಂ ರೂಪಂ ಬರೆದಿದ್ದಾರೆ, 4ನೆಯದ್ದು. ಹಿಂದೆ 221ರದ್ದು ಬಂದಿದೆ, 178ರದ್ದು ಬಂದಿದೆ ಮತ್ತು 22ರದ್ದು ಬಂದಿದೆ ಅಂತ ಹೇಳುತ್ತಾ ಶ್ರೀಹಿ ಅಸ್ಯ ಅಸ್ತಿ ಅಂತ ಬರೆದು ಬಿಟ್ರು. ಅದನ್ನು ಯಾವ ಪ್ರಕಾರದಲ್ಲಿ ವಿಗ್ರಹ ಮಾಡಿ ತೋರಿಸಲಿಕ್ಕೆ ಹೇಳಿದರೆ ಶ್ರೀಹಿ ಅಸ್ಯ ಅಸ್ತಿ ಇತಿ ಶ್ರೀಮಾನ್ ಅನ್ನುವುದನ್ನು ಉಲ್ಲೇಖ ಮಾಡಿ. ಅವನಲ್ಲಿ ಶ್ರೀ ಇದೆ. ಶ್ರೀ ಯಾವುದು ಶ್ರೀ ಇದೆ ಕೇಳಿದರೆ ಶ್ರೀಯಶ್ಚ ಸರ್ವಾಹಾಸ್ಯ ಸಂತಿ ಹೇಳ್ತಾರೆ. ನೀವು ಶ್ರೀ ಶಬ್ದಕ್ಕೆ ಏನೆಲ್ಲ ಅರ್ಥ ಹೇಳ್ತೀರಿ, ಎಲ್ಲ ಅರ್ಥ ಉಂಟು. ಶ್ರೀ ಶಬ್ದಕ್ಕೆ ವಿದ್ಯೆ ಅಂತ ಅರ್ಥ ಹೇಳ್ತೀರಾ, ಉಂಟು. ನಿದ್ದೆ ಅಂತ ಅರ್ಥ ಹೇಳ್ತೀರಾ, ಉಂಟು. ಯಾವುದು ಆವರಿಸಿಕೊಂಡು ಇರ್ತದೆ ಅಂತ ಹೇಳಿಕೊಳ್ತೀರಾ, ಅದೆಲ್ಲ ಉಂಟು. ಲಜ್ಜೆ ಅಂತ ಹೇಳ್ತೀರಾ, ಆದೀತು. ಪ್ರಜ್ಞೆ ಹೇಳ್ತೀರಾ, ಖಂಡಿತ. ಹಾಗಾಗಿ ಶ್ರೀಹಿ ಅಸ್ಯ ಅಸ್ತಿ ಇತಿ ಅಂತ ಹೇಳಿಕೊಂಡು ನೋಡಿ, ವಿಭೂತಿ ರೂಪದ ಶ್ರೀ ಶಬ್ದದ ಚಿಂತನೆಯನ್ನು ಏನು ಬೇಕಾದರೂ ತನ್ನಿವಿ. ನಾನು ಲಕ್ಷ್ಮೀ ವಿಭೂತಿಗಳಾಗಿ ನೋಡಿಕೊಂಡದ್ದು ಸುಮಾರು 100 ಇದೆ. ವಿದ್ಯಾ, ಕಾಂತಿ, ಲಜ್ಜಾ, ಕ್ಷಾಂತಿ ಇವೆಲ್ಲವನ್ನಿಟ್ಟುಕೊಂಡಾಗ ಸಾಮಾನ್ಯವಾಗಿ ಮೇಧ, ಧೃತಿ, ಸ್ಮೃತಿ, ಪ್ರಜ್ಞಾ ಇವೆಲ್ಲ ಶಬ್ದಗಳು ನಿದ್ರೆಯೂ ಸೇರಿಕೊಂಡು ಲಕ್ಷ್ಮೀ ವಿಭೂತಿಗಳಾಗಿ ನೋಡಿಕೊಂಡಾಗ ಅದೆಲ್ಲ ಉಂಟು ಹೇಳ್ತಾರೆ. ಶ್ರೀಯಶ್ಚ ಸರ್ವಾಹಾಸ್ಯ ಸಂತಿ ಅಂತ ಒಂದು ಅರ್ಥದಲ್ಲಿ ಶ್ರೀಮಾನ್ ಎನ್ನುವುದಕ್ಕೆ ಕೊಟ್ಟರು. ತೇನ ಶ್ರೀಮಾನ್ ಅಂತ ಬರ್ತಾರೆ. ಶ್ರಿಯ ಸ್ವರೂಪೇಂದ್ರಿಯಾಣಿ ಅಸ್ಯ ಸಂತಿ. ಇನ್ನೊಂದು ಅರ್ಥ ಕೊಡುವುದಾದರೆ ಸ್ವರೂಪ ಇಂದ್ರಿಯಗಳು. ಶ್ರೀ ಅಂದರೆ ಹಿಂದೆ ಬಂದಿತ್ತು, ತಾವಾಯತ ಶೀರ್ಷ ಶ್ರೇಯಶ್ಚಿತ ಅಂತ. ದೇವರಿಗೆ ಇಂದ್ರಿಯಗಳು ಉಂಟು. ದೇವರಿಗೆ ಕಣ್ಣಿದೆ, ಕಿವಿ ಇದೆ. ಅದು ಯಾವುದು ಕೇಳಿದರೆ ಅವನದ್ದೇ. ಅವನ ಕಿವಿಯು ಅವನು ಬೇರೆ ಏನಲ್ಲ, ಸ್ವರೂಪಭೂತವಾದ ಇಂದ್ರಿಯಗಳು. ಹೇಗೆ ಮೋಕ್ಷದಲ್ಲಿ ಜೀವನ ವ್ಯವಸ್ಥೆ ಇರ್ತದೋ, ಜೀವನ ಸ್ವರೂಪ ಇಂದ್ರಿಯಗಳಲ್ಲಿ ಭೋಗಾನು ವ್ಯವಸ್ಥೆಗಳು ಬರ್ತಾವೋ, ಅದರಂತೆ ಭಗವಂತನು ಸಹ ಪ್ರತಿಬಿಂಬಕ್ಕೆ ಇರುವಾಗ ಬಿಂಬಕ್ಕೇನಿರುವುದಿಲ್ಲ. ಆದ್ದರಿಂದ ಶ್ರೀಯ ಅಂದರೆ ಶ್ರೀಗಳು ಇದ್ದಾರೆ ಹೇಳಿದರೆ ಸ್ವರೂಪಭೂತವಾದ ಇಂದ್ರಿಯಗಳು ಎಲ್ಲವಿದೆ. ಅಂಗ ಪ್ರತ್ಯಂಗವತ್ತ ಲಕ್ಷಯ ಮಹೇ ಅಂತ ಹೇಳಿದಾಗೆ ಆನಂದ ಸ್ಮಶ್ರು ಆನಂದನಕ ಆ ಪ್ರಣಗ ಸರ್ವೇವ ಆನಂದಮಯ. ದೇವರಿಗೆ ಗಡ್ಡ ಉಂಟಪ್ಪ ಅಂತಾರೆ. ಎಂಥದ್ದು? ಆನಂದ ಗಡ್ಡ. ಆನಂದ ಸ್ಮಶ್ರು. ಭಗವಂತ ಆನಂದ ರೂಪದ ಗಡ್ಡ ಮೀಸೆಯನ್ನು ಹೊತ್ತಿದ್ದಾನೆ. ದೇವರು ಯಾರೋ ಹೇಳುವುದುಂಟಂತೆ, ದೇವರಿಗೆ ನೋಡಿ ಎಲ್ಲ ಚಿತ್ರದಲ್ಲಿಯೂ ಮೀಸೆ ಇಲ್ಲ, ಗಡ್ಡೆ ಇಲ್ಲ, ಅದು ನಾವು ನಪುಂಸಕ ಇದ್ದಾನೆ ಅಂತ ಕೆಲವರದ್ದು ಕತೆ. ದೊಡ್ಡದಿದ್ದಾನೆ, ಬೆಳೆದಿದ್ದಾನೆ. ಅದಕ್ಕೆ ಹೇಳ್ತಾರೆ ಆನಂದಾತ್ಮಕವಾದದ್ದು ಗುಣಸ್ವರೂಪವಾದದ್ದು ಯಾರಿಗೆ ಅರ್ಥ ಆಗ್ತದೆ, ಯಾವ ಪ್ರಕಾರದಲ್ಲಿ ಇರ್ತದೆ ಹೇಳುವುದು.
ಶ್ರಿಯಂ ಮಾನಯತಿ ಇನ್ನೊಂದು ಅರ್ಥ ಬಹಳ ಚಂದವಾಗಿ. ಲಕ್ಷ್ಮಿಯನ್ನು ಶ್ರೀಮಾನಿಗ ಮಾ ಶಬ್ದವನ್ನು ತಗೊಂಡ್ರು, ಲಕ್ಷ್ಮಿಯನ್ನು ಮಾನ ಶಬ್ದವನ್ನು ತಗೊಂಡ್ರು. ಶ್ರಿಯಂ ಮಾನಯತಿ ಅಂತ ಲಕ್ಷ್ಮಿಯನ್ನು ಏನು ಮಾಡ್ತಾನೆ, ಅಭಿಮಾನಪಟ್ಟು ನೋಡ್ತಾನೆ ಅಂತ ಹೇಳುವ, ಗೌರವಿಸ್ತಾನೆ ಹೇಳುವ, ಲೋಕಕ್ಕಾಗಿ, ವಿಡಂಬನೆಗಾಗಿ. ಶ್ರೀಯಂ ಶಬ್ದಕ್ಕೆ ಲಕ್ಷ್ಮಿ ಮಾತ್ರ ಅರ್ಥ ಅಲ್ಲ, ಹಿಂದೆ ಬಂದಿತ್ತು ದ್ರೌಪದಿ ಅಂತ ಅರ್ಥ ಬಂದಿತ್ತು. ಸರಿ ತನ್ನಿ, ಅವತಾರದಲ್ಲಿ ಬಂದಿರತಕ್ಕ ದ್ರೌಪದಿಯನ್ನು ಎಂಥ ಅಭಿಮಾನದಲ್ಲಿ ಕೃಷ್ಣ ನೋಡಿಕೊಂಡಿದ್ದಾನೆ. ಹಾಗೆ ಸರಸ್ವತಿ ಭಾರತೀಯರು ಶ್ರೀಯಾಗಿದ್ದಾರೆ, ಹಿಂದೆ ಅರ್ಥ ಬಂದಿದೆ. ಪ್ರಾಣತತ್ವವನ್ನು ಬ್ರಹ್ಮನನ್ನು ಆಲಿಂಗಿಸಿದ್ದರಿಂದ, ಆಶ್ರಯಿಸಿದ್ದರಿಂದ, ಹಾಗಾಗಿ ಅವರನ್ನು ಸಹ ಭಾರತೀಯನ್ನು ವಿದ್ಯಾಪೂರ್ವಕವಾಗಿ ಗೌರವಿಸುವ ನೆಲೆ, ಸರಸ್ವತಿಯನ್ನು ಆಧರಿಸಿದ್ದಾನೆ, ಮೆರೆಯಿಸಿದ್ದಾನೆ ಎನ್ನುವ ಅರ್ಥ ಒಂದು ಶಬ್ದದಿಂದ ಇದೆಲ್ಲ ಅರ್ಥಗಳು. ಇನ್ನೊಂದು ಅಂಕಸ್ಥಯ ಶ್ರಿಯ ವಕ್ಷಸ್ಥಯ ಮಯ ಚ ಅನಿತಿ, ಬಹಳ ಚೆನ್ನಾಗಿದೆ. ಶ್ರೀಮಾ ಎರಡಿದೆ. ಶ್ರೀ ಎಲ್ಲಿದ್ದಾಳೆ, ಅಂಕಶ್ರಿತ ಲಕ್ಷ್ಮಿ, ತೊಡೆಯಲ್ಲಿ ಕೂತವಳು. ಮಾ ಎಲ್ಲಿದ್ದಾಳೆ, ವಕ್ಷಶ್ರಿತ, ಎದೆಯಲ್ಲಿದ್ದವಳು ಮಾ. ಅದರಿಂದ ಮಾ ಅಂದರೆ ಲಕ್ಷ್ಮಿ, ಶ್ರೀ ಅಂದರೆ ಲಕ್ಷ್ಮಿ. ಇಬ್ಬರಿಂದ ಮಯ ಶ್ರಿಯ, ಶ್ರಿಯ ಮಯ ಅನಿತಿ, ಅಲ್ಲಿ ಕೊನೆಗೆ ಅನ್ನದಾತು ಇದೆ, ಅನಚೇಷ್ಟಾಯಾಮ್ ಅಂತ. ಅವರಿಬ್ಬರಿಂದ ಪ್ರಾರ್ಥನೆಗೆ ಒಳಗಾಗಿದ್ದಾನೆ, ಅವರಿಬ್ಬರಿಂದ ಆಲಿಂಗಿತನಾಗಿದ್ದಾನೆ, ಅವರಿಬ್ಬರ ಚೇಷ್ಟೆಯಲ್ಲಿ ತೊಡಗಿದ್ದಾನೆ ಎನ್ನುವ ಅರ್ಥಗಳು ಬರುವ ಹಾಗೆ. ಇನ್ನೊಮ್ಮೆ ಶ್ರೀಯ ರುಕ್ಮಿಣಿಯ ಮಯ ಸತ್ಯಭಾಮೆಯ ಚ, ಅವರಿಬ್ಬರು ಯಾರು ಕೇಳಿಕೊಂಡ್ರೆ, ಅವತಾರದಲ್ಲಿ ಬಂದಾಗ ಶ್ರೀ ರುಕ್ಮಿಣಿ ಇದ್ದಾಳೆ, ಮಾ ಸತ್ಯಭಾಮೆ ಇದ್ದಾಳೆ. ಅವರಿಬ್ಬರನ್ನು ತಗೊಳ್ಳಿ, ಅವರಿಬ್ಬರಿಂದ ಲಕ್ಷ್ಮೀ, ಅವರಿಬ್ಬರೂ ಸಹ ಎಲ್ಲಿದೆ ಅದು, ಶ್ರೀಕೃಷ್ಣನ ಪ್ರಾರ್ಥನೆಯನ್ನು ಆಚಾರ್ಯರು ಕೊಟ್ಟಲ್ಲಿ ಬಂದಿದೆ. ಧ್ಯಾಯೇದ್ದರ್ಮಣಿ ನಿಪಂ ಜಗದೇಕ ವಂದ್ಯಂ ಸೌಂದರ್ಯ ಸಾರ ಮರಿಶಂಕ ಪರಾಭಯಾಮಿ ಅರಾಭಯಾನಿ ದೌರ್ವಿರ್ದದಾನಂ ಅಜಿತಂ ಸರಸಂಚ ಭೈಷ್ಮೀ ಸತ್ಯ ಸಮೇತಂ ಅಖಿಲಪ್ರದಂ ಇಂದಿರೇಶಂ ಅಂತ ಸರಿಯಾಗಿದೆ ಅದರ ಚಿಂತನೆ. ಅದರಾಗಿ ಇನ್ನೊಮ್ಮೆ ಕೊಟ್ಟರು. ಶ್ರೀ ಅಂದರೆ ಲಕ್ಷ್ಮೀ, ಮಾ ಅಂದರೆ ಧರ, ಅದು ಆಗ್ತದೆ. ಶ್ರೀದೇವಿ ಭೂದೇವಿ ಲಕ್ಷ್ಮೀಧರಾಭ್ಯಾಮ್ ಆಶ್ಲಿಷ್ಟ ಶ್ರೀಮಾಭ್ಯಾಂ ಕ್ರೀಡತಿ, ಅನಿತಿ ಅಂದರೆ ಕ್ರೀಡತಿ, ಅನಚೇಷ್ಟಾಯಂ ಅನ್ನುವಾಗ ಲಕ್ಷ್ಮೀಧರೆಯರ ಜೊತೆಯಲ್ಲಿ ಅವನು ವಿಹರಿಸುತ್ತಾನೆ, ಕ್ರೀಡೆ ಮಾಡ್ತಾನೆ, ಜಗತ್ಸೃಷ್ಟಿಯಾದಿಗಳನ್ನು ನಡೆಸ್ತಾನೆ ಎನ್ನುವ ಅರ್ಥವನ್ನು ತಂದುಕೊಟ್ರು. ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೌ ಅಹೋರಾತ್ರೇ ಪಾರ್ಶ್ವೇ ನಕ್ಷತ್ರಾಣಿ ರೂಪಂ. ನೋಡಿ, ಹಗಲು ರಾತ್ರಿ ಎನ್ನುವುದೇ ಶ್ರೀ ಲಕ್ಷ್ಮಿಗಳು. ಶ್ರೀ ಮತ್ತು ಹ್ರೀ, ಹರತಿ ತೇಜಸ್ಸನ್ನು ತೆಗೆಯುವಂಥದ್ದು ರಾತ್ರಿ, ತಂದು ಎಲ್ಲವೂ ಆಶ್ರಿತವಾಗುವಂತೆ ಮಾಡ್ತಾನೆ ಎಚ್ಚರವಲ್ಲಿ, ಅದು ಶ್ರೀ. ಹೀಗೆ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನಿಯು ಅಹೋರಾತ್ರೇ ಪಾರ್ಶ್ವೇ ಅಂತೇಳಿ ಹಗಲು ರಾತ್ರಿಗಳ ಹತ್ತಿರದಲ್ಲಿ ಶ್ರೀಹ್ರೀಗಳ ಹತ್ತಿರದಲ್ಲಿ ಇದ್ದಾನೆ ಎನ್ನುವ ಅರ್ಥವನ್ನೂ ತರುವ ಹಾಗೆ ಅದನ್ನು ನಾನು ವೇದ ಮಂತ್ರವನ್ನು ಕೊಟ್ಟು ಚಿಂತನೆಯಲ್ಲಿ ತಂದೆ. ಶ್ರೀಮಾನಾಗಿದ್ದಾನೆ ಅಂತ ಹಗಲು ರಾತ್ರಿಗಳ ಜೊತೆಯಲ್ಲಿ ಇಡೀ ಜಗತ್ತಿನ ವ್ಯಾಪಾರ, ಸೃಷ್ಟಿ ಸಂಹಾರಗಳನ್ನು ಮಾಡುತ್ತಾನೆ. ಎಚ್ಚರ ನಿದ್ದೆಯನ್ನು ತರುವ ಮೂಲಕ ಪ್ರತಿನಿತ್ಯದ ಹಾಗೆ ಇಡೀ ಜಗತ್ತಿಗೆ, ಪ್ರಳಯಕ್ಕೆ ಸಂಬಂಧಪಟ್ಟಂತೆ ಕೊನೆಯ ಅರ್ಥವನ್ನು ಇವರು ಕೊಡುವ ಹಾಗೆ ಜೀವಾನಾಂ ಶಂ ರಂ ಮಾಂಚನಯತಿ. ಶಂ ರಂ ಮಾಂ ನ, ಇದು ಮೂರನ್ನು ಕೊಡುವವನೊಂದು. ಶಂ ಅಂದರೆ ಸುಖ, ರಮ್ ಅಂದರೆ ಆನಂದ, ಆನಂದ ಅಂದರೆ ಶಮ್ ಅಂದರೆ ಸುಖ ಅಂದರೆ ಎಚ್ಚರದಲ್ಲಿ, ರಮ್ ಅಂದರೆ ಆನಂದ ಅಂದರೆ ನಿದ್ದೆಯಲ್ಲಿ, ಶಮ್ ಅಂದರೆ ಸುಖ ಅಂದರೆ ಭೌತದಲ್ಲಿ, ರಮ ಆನಂದ ಅಂದರೆ ನಿತ್ಯದಲ್ಲಿ, ಜೈವದಲ್ಲಿ, ಮನಸ್ಸಿನಲ್ಲಿ, ದೇಹದಲ್ಲಿ. ಹೀಗೆ ಎರಡು ಹೊರಗೆ ಅಂತ ಸುಖ ದುಃಖಗಳನ್ನು, ಸುಖ ರೂಪಗಳನ್ನು ಕರೆಯುವ ಮೂಲಕ ವಸ್ತು ಪ್ರಪಂಚದಿಂದ ಬರುವಂಥದ್ದು ಶಮ್ ಆದರೆ, ಅವಸ್ತು ಪ್ರಪಂಚದಲ್ಲಿ ಭೌತವಾದ ವ್ಯವಸ್ಥೆಯಲ್ಲಿ, ಶಾಬ್ದಿಕವಾಗಿ ಬರುವಲ್ಲಿ, ಆರ್ಥಿಕವಾಗಿ ಬರುವಲ್ಲಿ, ಹೀಗೆ ಎರಡೆರಡು ಅರ್ಥಗಳನ್ನು ತರುವಾಗ ಶಂ ರಂ ಮತ್ತು ಮಾಂ ಜ್ಞಾನವನ್ನು ಸಹ ಕೊಡುತ್ತಾನೆ ಎನ್ನುವ ಅರ್ಥದಲ್ಲಿ. ಅಷ್ಟೇ ಅಲ್ಲದೆ ಜೀವರಿಗೆ ಅಂತ ಹೇಳಿದೆ. ಯಾರಿಗೆ ಅಂತ ಕೇಳಿದೆ? ಜೀವರಿಗೆ, ಬ್ರಹ್ಮಾದಿ ಜೀವರಿಗೆ ಎಲ್ಲರಿಗೆ. ಇನ್ನು ಶ್ರಮ್ ಅಂದ್ರೇ ಶರೀರ ಅಂತ. ಆದ್ದರಿಂದ ಶರೀರ ಭೌತವಾದದ್ದು, ಮಾ ಅಂದರೆ ಜ್ಞಾನ. ಹಾಗಾಗಿ ಜ್ಞಾನಾನಂದವನ್ನು ಕೊಡುವಂತೆ ಜ್ಞಾನ ಶರೀರಕ್ಕೆ, ಶರೀರದಲ್ಲಿ ಇರುವ ಜೀವರಿಗೆ ಜ್ಞಾನವನ್ನು ಕೊಡುವವನು ಭಗವಂತ ಎನ್ನುವ ಅನುಸಂಧಾನ. ಜ್ಞಾನವು ಸ್ವರೂಪದಲ್ಲಿ ಬುದ್ಧಿ, ಶರೀರವನ್ನು ಬುದ್ಧಿಯನ್ನು ಕೊಟ್ಟಿದ್ದಾನೆ ಜೀವರಿಗೆ. ಅಂದರೆ ಎರಡೂ ಸಹ ನೀಡುವಲ್ಲಿ ಈ ಚಿಂತನೆಯನ್ನು ಮಾಡಲಿಕ್ಕೆ ಇದೆಲ್ಲ ಅಲ್ಲಿಂದ ರಿಫ್ಲೆಕ್ಟ್ ಆದ ಅರ್ಥಗಳು. ಸಹಜವಾಗಿ ಅದರ ಬಗ್ಗೆ ಎಚ್ಚರವನ್ನು ಕೊಟ್ಟಿದ್ದೇನೆ. ಹಾಗಾಗಿ ಶ್ರೀಮಾನ್ ಶಬ್ದದ ಚಿಂತನೆಯೊಂದಿಗೆ ಇವತ್ತು ನಾವು ಚಿಂತನೆಯನ್ನು ಮುಗಿಸಲಿದ್ದೇವೆ. ವಾಸ್ತವವಾಗಿ ಶ್ರೀಮಾನ್ ಶಬ್ದದ
ಒಂದು ಅರ್ಥದ ಒಂದು ರೂಪದ ಚಿಂತನೆಯಲ್ಲಿ ಮೊದಲಿಗೆ ನಾನು ಹೇಳಿದ್ದೇನೆ. ಇಲ್ಲಿಂದ ಬಂದಾಗ 183ರಲ್ಲಿ ನನ್ನ ಬೃಹದೀಶಾಸ್ತ್ರಗನುಗುಣವಾದ ಎರಡನೆಯ ರೂಪಚಿಂತನೆ ಬರ್ತದೆ. 183 ಅಲ್ಲಿ ಶ್ರೀಮಾನ್ ಎನ್ನುವುದಕ್ಕೆ ಮೊದಲಿಗೆ ಕೊಟ್ಟದ್ದನ್ನು ಹೇಳಿಕೊಂಡಿದ್ದೇನೆ ನಾನು, ಸರ್ವೇಂದ್ರಿಯಗಳ ಒಡೆಯ ಅಂತ, ದ ಓನರ್ ಆಫ್ ಆಲ್ ಸೆನ್ಸ್ ಆರ್ಗನ್ಸ್ ಅಂತ. ಇಲ್ಲಿ ಬಂದಾಗ ಎಲ್ಲ ಸಂಪತ್ತಿನ ಸ್ವಾಮಿ ಅಂತ ಕೊಟ್ಟಿದ್ದೇನೆ, ಪೊಸೆಸಸ್ ಆಲ್ ವೆಲ್ತ್ ಅಂತ 183ರಲ್ಲಿ. ಮತ್ತು 226ರಲ್ಲಿ ಎಲ್ಲ ಬಗೆಯ ಸಂಪತ್ತು ಉಳ್ಳವನು ಅಂತ, ಎಲ್ಲ ಬಗೆಯ ವೆರೈಟಿ, ಅಬಂಡೆಂಟ್ ಇನ್ ಆಲ್ ಫಾರ್ಮ್ಸ್ ಆಫ್ ವೆಲ್ತ್ಸ್. ಮಗದೊಂದು ಲಾಸ್ಟ್ 626ರಲ್ಲಿ ಶ್ರೀದೇವಿ ಭೂದೇವಿಯರಿಂದ ಆಲಿಂಗಿತನು, ಈಗ ಲಾಸ್ಟ್ ಹೇಳಿದ ಅರ್ಥ ಅದು. ಹೀ ಈಸ್ ಎಂಬ್ರೇಸ್ಡ್ ಬೈ ಶ್ರೀದೇವಿ ಆ್ಯಂಡ್ ಭೂದೇವಿ. ವಂದನೆಗಳೊಂದಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.